ಈಗ ನಿಮ್ಗೆ ಗೊತ್ತಿರಬಹುದು, ಬಿಡದಿ ಸಮೀಪದ ಕೇತಗಾನಹಳ್ಳಿಯಲ್ಲಿ ಒಂದು 45 ಎಕರೆ ಜಾಗ ಇದೆ ಕುಮಾರಸ್ವಾಮಿ ಅವರಿಗೆ. ಅವರು ಮೊದಲೆಲ್ಲ ಪಿಕ್ಚರ್ನ ವಿತರಕರಾಗಿದ್ರು, ಸಿನಿಮಾ ವಿತರಕರು. ಆಮೇಲೆ ಸೂರ್ಯವಂಶಂ ಪಿಕ್ಚರು ಅದೆಲ್ಲ ಅವರೇ ಪ್ರೊಡ್ಯೂಸ್ ಮಾಡಿದ್ರು. ಮೊದಲು ಇಲ್ಲಿ ಚನ್ನಾಂಬಿಕಾ ಫಿಲ್ಮ್ಸ್ ಅಂತೇಳಿ ಅವರು, ಚನ್ನಾಂಬಿಕಾ ಅವರ ಫಿಲ್ಮ್ ಹೆಸರು. ಆಮೇಲೆ ಚನ್ನಾಂಬಿಕಾ ಥಿಯೇಟರ್ ಅಂತೇಳಿ ಹಾಸನದಲ್ಲಿದೆ, ನಾನು ನೋಡಿದ್ದೀನಿ. ಅದರಲ್ಲಿ ಬಂದ ದುಡ್ಡಲ್ಲಿ ನಾನು ಒಂದು 45 ಎಕರೆ ಆವಾಗ ತಗೊಂಡಿದ್ದೆ ಅಂತ ಹೇಳ್ತಾ ಇದ್ರು. ಇದೀಗ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಗೆ ಹೈಕೋರ್ಟ್ ಒಂದು ಶಾಕ್ ಕೊಟ್ಟಿದೆ. ಏನು, ಅಧಿಕಾರಿಗಳು ಬಂದು HDKಗೆ ಸೇರಿದ್ದೇನಲಾದ ಭೂಮಿ ತೆರವು ಮಾಡ್ತಾ ಇದ್ದಾರೆ, ಅದು ಕೂಡ ಕೇತಗಾನಹಳ್ಳಿಯಲ್ಲಿ. ಎಂದೋ ಖರೀದಿ ಮಾಡಿದ ಜಮೀನನ್ನು ತೆರವು ಮಾಡ್ತಾ ಇದ್ದಾರೆ ಅಂತ HDK ಕಿಡಿಕಾರಿದ್ದಾರೆ. ಅಂದ್ರೆ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ. ಇವತ್ತು ಬಹಳ ದೊಡ್ಡ ಪ್ರದರ್ಶನ ನಡೆಯಿತು. ಬನ್ನಿ, ಇದರ ನಂತರ ಆಕ್ಷನ್ ರಿಯಾಕ್ಷನ್ ಏನು, ಮೊದಲು ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಕುಮಾರಸ್ವಾಮಿ ವಿರುದ್ಧ ಭೂ ಒತ್ತುವರಿ ಆರೋಪ. ಕಂದಾಯ ಇಲಾಖೆಯಿಂದ ತೆರವು ಕಾರ್ಯಾಚರಣೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಬಿಡದಿಯಲ್ಲಿ ಭೂ ಒತ್ತುವರಿ ಆರೋಪ ಕೇಳಿಬಂದಿತ್ತು. ಒತ್ತುವರಿ ತೆರವು ಮಾಡುವಂತೆ ಹೈಕೋರ್ಟ್ನಿಂದ ಖಡಕ್ ಸೂಚನೆಯೂ ಬಂದಿತ್ತು. ಹೈಕೋರ್ಟ್ ಆದೇಶದಂತೆ ಕಂದಾಯ ಇಲಾಖೆ ಒತ್ತುವರಿ ಕಾರ್ಯಾಚರಣೆಗೆ ಮುಂದಾಗಿದೆ. ಸರ್ವೆ ಅಧಿಕಾರಿಗಳು ತೋಟದ ಸುತ್ತಲೂ ಮಾರ್ಕಿಂಗ್ ಮಾಡಿ ರೆಡ್ ಫ್ಲಾಗ್ ಹಾಕಿದ್ದಾರೆ. ಇಂದು ನಾಳೆ ಅಳತೆ ಕಲ್ಲು ಅಳವಡಿಸಿ ಜೆಸಿಬಿಗಳ ಮೂಲಕ ಒತ್ತುವರಿ ಜಾಗ ತೆರವು ಮಾಡಿ ತಂತಿ ಬೇಲಿ ಅಳವಡಿಸಲಿದ್ದಾರೆ. ಭೂ ಬಾಂಬ್. ಈ ಆರೋಪ ಕೇತಗಾನಹಳ್ಳಿ ಭೂ ಒತ್ತುವರಿ ಅಂತಲೇ ಫೇಮಸ್. ಪ್ರಕರಣ ಸಂಬಂಧ ಕಂದಾಯ ಇಲಾಖೆ ಎಸ್ಐಟಿ ರಚನೆ ಮಾಡಿಕೊಂಡಿತ್ತು. ಬಿಡದಿಯ ಕೇತಗಾನಹಳ್ಳಿಯ ಸರ್ವೆ ನಂಬರ್ 7, 8, 9, 10, 16, 17 ಮತ್ತು 79ರಲ್ಲಿ ಭೂ ಒತ್ತುವರಿಯಾಗಿದೆ ಎಂದು ಆರೋಪ ಕೇಳಿಬಂದಿತ್ತು. 14 ಎಕರೆ ಸರ್ಕಾರಿ ಭೂಮಿಯನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ತೆರವು ಕಾರ್ಯಾಚರಣೆ ಮಾಡಲು ಹೈಕೋರ್ಟ್ ಆದೇಶ ನೀಡಿತ್ತು. ಅದು ಈಗ ಉಚ್ಚ ನ್ಯಾಯಾಲಯದ ಕೆಲವು ಆದೇಶಗಳ ನಂತರ ಸರ್ವೆ ಮಾಡಿ ಒತ್ತುವರಿಯಾಗಿದೆ ಅಂತ ಹೇಳಿ ಗುರುತಿಸಿದ ಮೇಲೆ ಒತ್ತುವರಿಯನ್ನ ತೆರವುಗೊಳಿಸುವಂತ ಕಾರ್ಯಾಚರಣೆ ನಡೀತಾ ಇದೆ. ಅವರಾಗೆ ಬಿಟ್ಟಿದ್ದ ಅಂದ್ರೆ ಒಳ್ಳೇದಿತ್ತು. ಜಮೀನಿನ ಬಗ್ಗೆ ದೇಶದ ರಾಜಕಾರಣ ಇಟ್ಕೊಂಡು ಇವತ್ತು ಈ ಸರ್ಕಾರ ತೆರವು ಮಾಡಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಅಕ್ಷಮ್ಯ, ಖಂಡನೀಯ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವ್ರು ಯಾವುದೇ ಕೂಡ ಲೋಪದೋಷ ಮಾಡಿಲ್ಲ ಅಂತಕ್ಕಂಥ ಭರವಸೆ, ನಂಬಿಕೆ ಅವ್ರಿಗಿರೋದ್ರಿಂದ ಖಂಡಿತ ಇದು ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಸರ್ಕಾರ ಈ ತರ ಒಬ್ಬೊಬ್ಬರನ್ನು ಕೂಡ ಅಲ್ಲಿ ಹತೋಟಿಗೆ ತಗೊಳ್ಳಿಕ್ಕೆ, ಅವರ ಒಂದು ಏನು ವೇಗವನ್ನ ತಗ್ಗಿಸ್ಲಿಕ್ಕೋಸ್ಕರ ಈ ತರ ಮಾಡಲಿಕ್ಕೆ ಈ ಸರ್ಕಾರ ಹೊರಟಿದೆ. ರೈತನಾಗಿ ಬದುಕಲು ಜಮೀನು ಖರೀದಿಸಿದ್ದೆ, ಜೀವನದಲ್ಲೇ ಅಕ್ರಮವೆಸಗಿಲ್ಲ ಎಂದ HDK. ನಾನು ಒಬ್ಬ ರೈತನಾಗಿ ಬದುಕಲಿಕ್ಕೆ 40 ವರ್ಷದಿಂದ ತಗೊಂಡಂತ ಜಮೀನಿನ ಬಗ್ಗೆ ಈಗ ಏನ್ ನಡೀತಾ ಇದೆ, ಹಲವಾರು ತಪ್ಪು ಮಾಹಿತಿಗಳೇನಿದೆ, ಅದೆಲ್ಲದಕ್ಕೂ ಕಾನೂನಿನ ವ್ಯಾಪ್ತಿಯೊಳಗೆ ಉತ್ತರ ಕೊಡ್ತಾರೆ. ಈಗ ದ್ವೇಷದ ರಾಜಕಾರಣ ಮಾಡ್ತಿದೆ ಸರ್ ಕಾಂಗ್ರೆಸ್. ಮಾಡ್ಲಿ, ಬನ್ನಿ ನೋಡೋಣ, ಭಗವಂತ ಇದ್ದಾನೆ. ನೋಟಿಸ್ ಏನಾರು ಕೊಟ್ಟಿದ್ದಾರೆ ಸರ್ ಜಮೀನಿಗೆ ಬರ್ತೀವಿ ಅಂತ ಹೇಳಿ? ನೋಟಿಸ್ ಏನಾರು ಕೊಟ್ಟಿದ್ದಾರೆ ನಿಮ್ ಜಮೀನ್ ಹತ್ರ ಬರ್ತೀವಿ ಅಂತ ಹೇಳಿ? ಇಲ್ಲಿಯವರೆಗೆ ನನಗೆ ಯಾರು ಎಚ್ ಡಿ ಕುಮಾರಸ್ವಾಮಿಯವರು ಭೂ ದಾಖಲೆಗಳ ಇಲಾಖೆಗೆ ಒಂದು ಪತ್ರ ಬರೆದಿದ್ದು, ಸರ್ವೆ ನಂಬರ್ 7ರಲ್ಲಿ ನಾನು 5 ಎಕರೆ 20 ಗುಂಟೆ ಜಮೀನು ಖರೀದಿಸಿದ್ದೇನೆ. 1 ಎಕರೆ 25 ಗುಂಟೆ ಜಮೀನು ಮಾತ್ರ ನನ್ನ ಅನುಭವದಲ್ಲಿದೆ. ಈ ಜಮೀನನ್ನ ಕೇತಗಾನಹಳ್ಳಿ ಗ್ರಾಮದವರಿಂದಲೇ ಖರೀದಿ ಮಾಡಿದ್ದು, ಉಳಿದ ಜಮೀನನ್ನ ತಾವು ಹುಡುಕಿ ಕೊಡಿ ಅಂತ ಪತ್ರದಲ್ಲಿ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ನಿಮ್ಗೆ ಗೊತ್ತಿರಬಹುದು, ಬಿಡದಿ ಸಮೀಪದ ಕೇತಗಾನಹಳ್ಳಿಯಲ್ಲಿ ಒಂದು 45 ಎಕರೆ ಜಾಗ ಇದೆ ಕುಮಾರಸ್ವಾಮಿ ಅವರಿಗೆ. ಅವರು ಮೊದಲೆಲ್ಲ ಪಿಕ್ಚರ್ನ ವಿತರಕರಾಗಿದ್ರು, ಸಿನಿಮಾ ವಿತರಕರು. ಆಮೇಲೆ ಸೂರ್ಯವಂಶಂ ಪಿಕ್ಚರು ಅದೆಲ್ಲ ಅವರೇ ಪ್ರೊಡ್ಯೂಸ್ ಮಾಡಿದ್ರು. ಮೊದಲು ಇಲ್ಲಿ ಚನ್ನಾಂಬಿಕಾ ಫಿಲ್ಮ್ಸ್ ಅಂತೇಳಿ ಅವರು, ಚನ್ನಾಂಬಿಕಾ ಅವರ ಫಿಲ್ಮ್ ಹೆಸರು. ಆಮೇಲೆ ಚನ್ನಾಂಬಿಕಾ ಥಿಯೇಟರ್ ಅಂತೇಳಿ ಹಾಸನದಲ್ಲಿದೆ, ನಾನು ನೋಡಿದ್ದೀನಿ. ಅದರಲ್ಲಿ ಬಂದ ದುಡ್ಡಲ್ಲಿ ನಾನು ಒಂದು 45 ಎಕರೆ ಆವಾಗ ತಗೊಂಡಿದ್ದೆ ಅಂತ ಹೇಳ್ತಾ ಇದ್ರು. ಇದೀಗ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಗೆ ಹೈಕೋರ್ಟ್ ಒಂದು ಶಾಕ್ ಕೊಟ್ಟಿದೆ. ಏನು, ಅಧಿಕಾರಿಗಳು ಬಂದು HDKಗೆ ಸೇರಿದ್ದೇನಲಾದ ಭೂಮಿ ತೆರವು ಮಾಡ್ತಾ ಇದ್ದಾರೆ, ಅದು ಕೂಡ ಕೇತಗಾನಹಳ್ಳಿಯಲ್ಲಿ. ಎಂದೋ ಖರೀದಿ ಮಾಡಿದ ಜಮೀನನ್ನು ತೆರವು ಮಾಡ್ತಾ ಇದ್ದಾರೆ ಅಂತ HDK ಕಿಡಿಕಾರಿದ್ದಾರೆ. ಅಂದ್ರೆ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ. ಇವತ್ತು ಬಹಳ ದೊಡ್ಡ ಪ್ರದರ್ಶನ ನಡೆಯಿತು. ಬನ್ನಿ, ಇದರ ನಂತರ ಆಕ್ಷನ್ ರಿಯಾಕ್ಷನ್ ಏನು, ಮೊದಲು ರಿಪೋರ್ಟ್ ನೋಡ್ಕೊಂಡು ಬನ್ನಿ.
ಕುಮಾರಸ್ವಾಮಿ ವಿರುದ್ಧ ಭೂ ಒತ್ತುವರಿ ಆರೋಪ. ಕಂದಾಯ ಇಲಾಖೆಯಿಂದ ತೆರವು ಕಾರ್ಯಾಚರಣೆ. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಬಿಡದಿಯಲ್ಲಿ ಭೂ ಒತ್ತುವರಿ ಆರೋಪ ಕೇಳಿಬಂದಿತ್ತು. ಒತ್ತುವರಿ ತೆರವು ಮಾಡುವಂತೆ ಹೈಕೋರ್ಟ್ನಿಂದ ಖಡಕ್ ಸೂಚನೆಯೂ ಬಂದಿತ್ತು. ಹೈಕೋರ್ಟ್ ಆದೇಶದಂತೆ ಕಂದಾಯ ಇಲಾಖೆ ಒತ್ತುವರಿ ಕಾರ್ಯಾಚರಣೆಗೆ ಮುಂದಾಗಿದೆ. ಸರ್ವೆ ಅಧಿಕಾರಿಗಳು ತೋಟದ ಸುತ್ತಲೂ ಮಾರ್ಕಿಂಗ್ ಮಾಡಿ ರೆಡ್ ಫ್ಲಾಗ್ ಹಾಕಿದ್ದಾರೆ. ಇಂದು ನಾಳೆ ಅಳತೆ ಕಲ್ಲು ಅಳವಡಿಸಿ ಜೆಸಿಬಿಗಳ ಮೂಲಕ ಒತ್ತುವರಿ ಜಾಗ ತೆರವು ಮಾಡಿ ತಂತಿ ಬೇಲಿ ಅಳವಡಿಸಲಿದ್ದಾರೆ. ಏನಿದು ಭೂ ಬಾಂಬ್? ಈ ಆರೋಪ ಕೇತಗಾನಹಳ್ಳಿ ಭೂ ಒತ್ತುವರಿ ಅಂತಲೇ ಫೇಮಸ್. ಪ್ರಕರಣ ಸಂಬಂಧ ಕಂದಾಯ ಇಲಾಖೆ ಎಸ್ಐಟಿ ರಚನೆ ಮಾಡಿಕೊಂಡಿತ್ತು. ಬಿಡದಿಯ ಕೇತಗಾನಹಳ್ಳಿಯ ಸರ್ವೆ ನಂಬರ್ 7, 8, 9, 10, 16, 17 ಮತ್ತು 79ರಲ್ಲಿ ಭೂ ಒತ್ತುವರಿಯಾಗಿದೆ ಎಂದು ಆರೋಪ ಕೇಳಿಬಂದಿತ್ತು. 14 ಎಕರೆ ಸರ್ಕಾರಿ ಭೂಮಿಯನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ತೆರವು ಕಾರ್ಯಾಚರಣೆ ಮಾಡಲು ಹೈಕೋರ್ಟ್ ಆದೇಶ ನೀಡಿತ್ತು. ಅದು ಈಗ ಉಚ್ಚ ನ್ಯಾಯಾಲಯದ ಕೆಲವು ಆದೇಶಗಳ ನಂತರ ಸರ್ವೆ ಮಾಡಿ ಒತ್ತುವರಿಯಾಗಿದೆ ಅಂತ ಹೇಳಿ ಗುರುತಿಸಿದ ಮೇಲೆ ಒತ್ತುವರಿಯನ್ನ ತೆರವುಗೊಳಿಸುವಂತ ಕಾರ್ಯಾಚರಣೆ ನಡೀತಾ ಇದೆ. ಅವರಾಗೆ ಬಿಟ್ಟಿದ್ದ ಅಂದ್ರೆ ಒಳ್ಳೇದಿತ್ತು. ಜಮೀನಿನ ಬಗ್ಗೆ ದ್ವೇಷದ ರಾಜಕಾರಣ ಇಟ್ಕೊಂಡು ಇವತ್ತು ಈ ಸರ್ಕಾರ ತೆರವು ಮಾಡಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಅಕ್ಷಮ್ಯ, ಖಂಡನೀಯ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವ್ರು ಯಾವುದೇ ಕೂಡ ಲೋಪದೋಷ ಮಾಡಿಲ್ಲ ಅಂತಕ್ಕಂಥ ಭರವಸೆ, ನಂಬಿಕೆ ಅವ್ರಿಗಿರೋದ್ರಿಂದ ಖಂಡಿತ ಇದು ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಸರ್ಕಾರ ಈ ತರ ಒಬ್ಬೊಬ್ಬರನ್ನು ಕೂಡ ಅಲ್ಲಿ ಹತೋಟಿಗೆ ತಗೊಳ್ಳಿಕ್ಕೆ, ಅವರ ಒಂದು ಏನು ವೇಗವನ್ನ ತಗ್ಗಿಸ್ಲಿಕ್ಕೋಸ್ಕರ ಈ ತರ ಮಾಡಲಿಕ್ಕೆ ಈ ಸರ್ಕಾರ ಹೊರಟಿದೆ. ರೈತನಾಗಿ ಬದುಕಲು ಜಮೀನು ಖರೀದಿಸಿದ್ದೆ, ಜೀವನದಲ್ಲೇ ಅಕ್ರಮವೆಸಗಿಲ್ಲ ಎಂದ ಎಚ್ಡಿಕೆ. ನಾನು ಒಬ್ಬ ರೈತನಾಗಿ ಬದುಕಲಿಕ್ಕೆ 40 ವರ್ಷದಿಂದ ತಗೊಂಡಂತ ಜಮೀನಿನ ಬಗ್ಗೆ ಈಗ ಏನ್ ನಡೀತಾ ಇದೆ, ಹಲವಾರು ತಪ್ಪು ಮಾಹಿತಿಗಳೇನಿದೆ, ಅದೇನಾದಕ್ಕೂ ಕಾನೂನಿನ ವ್ಯಾಪ್ತಿಯೊಳಗೆ ಉತ್ತರ ಕೊಡ್ತಾರೆ. ಸರ್, ಈಗ ದ್ವೇಷದ ರಾಜಕಾರಣ ಮಾಡ್ತಿದೆ ಸರ್ ಕಾಂಗ್ರೆಸ್. ಮಾಡ್ಲಿ ಬನ್ನಿ ನೋಡೋಣ, ಭಗವಂತ ಇದ್ದಾನೆ. ನೋಟಿಸ್ ಏನಾರು ಕೊಟ್ಟಿದ್ದಾರೆ ಸರ್? ಜಮೀನಿಗೆ ಬರ್ತೀವಿ ಅಂತ ಹೇಳಿ ಒಂದ್ ನಿಮಿಷ ನೋಟಿಸ್ ಏನಾರು ಕೊಟ್ಟಿದ್ದಾರೆ? ನಿಮ್ ಜಮೀನ್ ಹತ್ರ ಬರ್ತೀವಿ ಅಂತ ಹೇಳಿ. ಇಲ್ಲಿಯವರೆಗೆ ನಾನು ಯಾರು ಏನು ಮಾಡಿಸ್ಕೊಟ್ಟಿಲ್ಲ. ಎಚ್ಡಿ ಕುಮಾರಸ್ವಾಮಿಯವರು ಭೂ ದಾಖಲೆಗಳ ಇಲಾಖೆಗೆ ಒಂದು ಪತ್ರ ಬರೆದಿದ್ದು, ಸರ್ವೆ ನಂಬರ್ 7ರಲ್ಲಿ ನಾನು 5 ಎಕರೆ 20 ಗುಂಟೆ ಜಮೀನು ಖರೀದಿಸಿದ್ದೇನೆ. 1 ಎಕರೆ 25 ಗುಂಟೆ ಜಮೀನು ಮಾತ್ರ ನನ್ನ ಅನುಭವದಲ್ಲಿದೆ. ಈ ಜಮೀನನ್ನ ಕೇತಗಾನಹಳ್ಳಿ ಗ್ರಾಮದವರಿಂದಲೇ ಖರೀದಿ ಮಾಡಿದ್ದು, ಉಳಿದ ಜಮೀನನ್ನ ತಾವು ಹುಡುಕಿ ಕೊಡಿ ಅಂತ ಪತ್ರದಲ್ಲಿ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.